ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ಮೊನ್ನೆ ಒಂಚೂರು ಆರಾಮಾಗಿದ್ದೆ ಅಂತೇಳಿ ಎಲ್ಲ ಹಳೆ ಫ್ರೆಂಡ್ಸ್‌ಗಳೆಲ್ಲ ಕೂಡ್ಕೊಂಡಿದ್ವಿ. ಎಲ್ಲರ ಎತ್ತಿಗೆಯತ್ತೆಲ್ಲನೂ ಹೋಗಿ ಬರೋಣ ಅಂತೇಳಿ ನಾವು ಪ್ಲ್ಯಾನ್ ಹಾಕ್ಕೊಂಡು ವಂಡರ್ಲಾಗೆ ಹೋಗಿದ್ವಿ. ವಂಡರ್ಲಾಗೆ ಹೋಗಿದ್ದು. ಅಲ್ಲಿಂದ ಬಂದ ಮೇಲಂತೂ ವಿಪರೀತ ಮೈಕೈ ನೋವು ಆಗ್ಬಿಡ್ತು. ಹೋಗೋ ತಲ್ಲಂತೂ ಕೆಲವು ಆಟಗಳಂತೂ ಬಂಡಿಗೆ ಬಟ್ಟೆ ಸೆಳ್ದಂಗಾಗಿತ್ತು. ಅಂತಂಥ ಆಟಗಳೆಲ್ಲ ಇದ್ದಾವೆ. ಚೆನ್ನಾಗಿತ್ತು, ಥ್ರಿಲ್ ಏನೋ ಇತ್ತು. ಬಂದಮೇಲೆಗೆ 2 ದಿನದಿಂದ ಮೈಕೈ ನೋವಾಗಿತ್ತು. ಅದಕ್ಕೆ ಇಲ್ಲಿ ಯಾವ ಊಟನೂ ರುಚಿಸ್ತಿಲ್ಲ ಅಂತೇಳಿ ಕೈಗೊಜ್ಜು ಮಾಡ್ಕ್ಯಣಣ ಅಂದರೆ ಹಸಿ ಕೈಗೊಜ್ಜು ಮಾಡ್ಕ್ಯಂಬನ ಅಂತೇಳಿ ಮಾಡ್ಕ್ಯಂತ ಇದ್ದೀನಿ. ಇಂಥ ಟೈಮ್ನಾಗೆ ಬಾಯಿ ಕೆಟ್ಟಿದ್ದಾಗ, ಮೈ ಅಳಸಿದ್ದಾಗ, ಅ ಏನು ಊಟ ಸೇರದಿದ್ದಾಗ, ಅಜೀರ್ಣ ಆಗಿದ್ದಾಗ ಇದು ಭಾಳ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಇದನ್ನ ಮಾಡ್ಕ್ಯಂಡು ತಿಂದರೆ ನೀವೇ ಹೇಳ್ತೀರಾ. ಬರೀ ಇದನ್ನು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಇದೇನು ಭಾಳ ಅಂತಂದರೆ ಭಾಳ ಸುಲಭ. ಇದಕ್ಕೇನು ಭಾಳ ಓಜುಗಳು ಬೇಕಾಗಿಲ್ಲ. ಮನೆಗೆ ಇರೋ ಅಂಥವನ್ನ ಎಲ್ಲರ ಮನೆಗೆ ಇರ್ತವೆ. ಅವನ್ನೇ ಬಳಸ್ಕೊಂಡು ಮಾಡೋ ಅಂಥದ್ದು. ಇವಾಗ ಇದನ್ನು ಮಾಡೋದಕ್ಕೆ ಏನೇನು ಬೇಕು ಅಂತಂದರೆ ನಾನಿಲ್ಲಿ ಒಂದು ಸಣ್ಣದೊಂದು ಈರುಳ್ಳಿ ತಗೊಂಡಿದ್ದೀನಿ ಇಂಥದ್ದು. ಒಂದು 7, 8 ಬೆಳ್ಳುಳ್ಳಿ ಹೆಸರು ತಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿಕಾಯಿ, ಒಂಚೂರು ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು. ಇದಕ್ಕೆ ಉಪ್ಪು, ಹುಳಿ, ಖಾರ ಒಂಚೂರು ಮುಂದಾಗಿದ್ದರೆ ರುಚಿ ಚೆಂದ. ಇದನ್ನು ನಾನಾ ನಮೂನಿ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಇದು ಭಾಳ ಬೇಸಿಕ್ ಮೆಥಡ್ ಅಂತೀವಲ್ಲ ಆ ಥರ ಇದು. ಅಪ್ಪ ರುಚಿ ಅಂತೂ ಹೆಂಗಿರುತ್ತೆ ಅಂದರೆ ಅದನ್ನ ಅಮೃತಕ್ಕೆ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದರೆ ಇದು ಅಂತ ಹೇಳ್ಬೋದು. ಈಗ ಈರುಳ್ಳಿನ ಹೆಚ್ಚೋದ್ಕಿಂತ ಈ ಥರ ಜಜ್ಜಬೇಕು. ಕುಟ್ಟವಳ್ಳಿದ್ರೆ ಅದ್ರಾಗಾದ್ರು ಜಜ್ಜಿರಿ, ಇಲ್ಲಾಂದರೆ ಗುಂಡು ಕಲ್ಲು ಯಾವ್ದಾರ ಇರ್ತಾವಲ್ಲ ಒಟ್ಟಿಗೆ ಜಜ್ಜಬೇಕು. ಜಜ್ಜಿದಷ್ಟು ರುಚಿ ಚೆಂದ ಇದು. ಮಿಕ್ಸಿಗೆ ಹಾಕ್ಯಂಡ್ರೆ ಇಲ್ಲ ಚಾಕ್ ತಗೊಂಡು ಎಳಿಗೆ ಮಣೆಗೆ ಇಲ್ಲ ಹೆಚ್ಚಿದ್ವಿ ಅಂತಂದರೆ ಅಷ್ಟು ರುಚಿಸಲ್ಲ. ಹಿಂಗೆ ಕುಲ್ಡಂಬಳ್ಳ ಜಜ್ಜಿರಿ ಒಂಚೂರು ಹಿಂಗೆಲ್ಲ ಪತ್ರ ಬಿಡಿಸಿ. ನಾನೇನು ಅದನ್ನು ಕುಟಾಣಿ ತಗೊಂಡಿಲ್ಲ. ಹಾಗೆ ಅದೊಂದು ಪ್ಲೇಟ್ನಾಗೆ ಕೊಡ್ತಾಯಿದ್ದೀನಿ ಹಿಂಗೇನೆ. ಸಾಕು, ಏನು ತೊಂದರೆ ಇಲ್ಲ. ಯಾಕಂದರೆ ಎಲ್ಲರ ಮನೆಗೂ ಅವು ಇರ್ತಾವೋ ಇಲ್ಲ. ಹಂಗಾಗಿ ಒಂಚೂರು ಹಿಂಗೆ ದೊರಕ ಹಿಂಗೆಲ್ಲ ಕುಟ್ಕೊಳ್ರಿ ಹಿಂಗೆ ಹುಷಾರಾಗಿ. ನೋಡಿರಿ ಈ ಥರ ಹಿಂಗೆ ಕುಟ್ಕೊಂಬಿಟ್ಟು ಒಂದು ಸ್ಟೀಲಿನ ಚರಕ್ಲಿಗೆ ಹಾಕ್ಯಾಳ್ರಿ ಅದನ್ನು. ಆಮೇಲೆ ಇದಕ್ಕೆ ಒಂದು 7, 8 ಬೆಳ್ಳುಳ್ಳಿ ಹೆಸಳು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ಅವನ್ನು ಅಷ್ಟೇ ಜಜ್ಜಬೇಕು. ಇದನ್ನು ಜಜ್ಜಿ ಮಾಡಿದ್ರೇ ಚೆಂದ. ಆಮೇಲೆ ಕೈಯಾಗೂ ಕೂಡ ಕಿವುಚ್ಬೇಕು. ಕೆಲವ್ರಿಗೆ ಕೈಯಾಗೆ ಕಿವುಚ್ಬಿಟ್ರಂತೂ ಹಸಿಮೆಣ್ಸಿಕಾಯಿ ಅಂದರೆ ಖಾರ ಇದ್ವು ಅಂತಂದರೆ ಆಬ್ರಿಸ್ಕೊಂಡು ಓಡೋಗ್ಬೇಕು, ಹಂಗಾಗ್ಬಿಡುತ್ತೆ. ಹಂಗಾಗಿ ತೀರಾ ನಿಮ್ಮ ಕೈಗಳು ನಾಜೂಕಿದ್ವು ಅಂದರೆ ಕಿವುಚಕ್ಕೇನು ಹೋಗ್ಬೇಡ್ರಿ. ಹಿಂಗೆ ಒಂಚೂರು ಹಿಂಗೆ ಚೆನ್ನಾಗಿ ಇದರಲ್ಲೇ ಜಜ್ಜಿರಿ ಹಿಂಗೆ ದೊರಕ ಆಗಂಗೆ. ಸಾಕಿಷ್ಟು ಹಿಂಗೆ ಒಂಚೂರು ಇರ್ಬೇಕು ಹಿಂಗೆ. ಆಮೇಲಿಂದ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನೆಲ್ಲ ಜಜ್ಜಿದಾದಮೇಲೆ ಅದೇ ಈರುಳ್ಳಿ ಹಾಕಿದ್ವಲ್ಲ ಅದಕ್ಕೆ ಇದನ್ನು ಕೂಡ ಹಾಕ್ಕೋಬೇಕು. ಇದಕ್ಕೆ ಇದನ್ನ ಹಾಕ್ಕೊಂಡು ಆಮೇಲೆ ಏನು ಮಾಡ್ತೀನಿ ಅಂತಂದರೆ ನಾನು ಇದಕ್ಕೆ ಕಲ್ಲುಪ್ಪು ಬಳಸ್ತೀನಿ. ಇದಕ್ಕೆ ಕಲ್ಲುಪ್ಪು ಹಾಕಿದ್ರೇ ರುಚಿ ಚೆಂದ. ಪುಡಿ ಉಪ್ಪಿಗಿಂತ ಕಲ್ಲುಪ್ಪು ಹಾಕಿದರೆ ರುಚಿ ಭಾಳ ಚೆನ್ನಾಗಿ ಬರುತ್ತೆ. ನೀವು ಹಂಗಾಗಿ ಕಲ್ಲುಪ್ಪೇ ತಗೊಳ್ರಿ. ಇಲ್ಲಿ ಹುಣಸೆಹಣ್ಣು ಅಷ್ಟೇ ನೆನೆ ಹಾಕಿದ್ದೆ. ಒಂದು ಅರ್ಧ ಗಂಟೆ ನೆನೆದ್ರೆ ಚೆನ್ನಾಗಿರುತ್ತೆ. ಹುಳಿ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತಲ್ಲ, ಹಾಗಾಗಿ ನೋಡಿರಿ ಇದನ್ನ ಆ ಕಡೆಗೆ ಇಡ್ರಿ. ಈಗ ಉಪ್ಪು ಹಾಕ್ಯಂತ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿರಿ. ಕೊನೆಗೆ ಕಡಿಮೆ ಆಗಿತ್ತು ಅಂತಂದರೆ ಇನ್ನೊಂಚೂರು ಉಪ್ಪು ಹಾಕ್ಯವಂತ್ರಿ. ಉಪ್ಪು ಹಾಕಿದ ಮೇಲೆ ಏನು ಮಾಡ್ತೀನಪ್ಪ ಅಂತಂದರೆ ನಾನಿವಾಗ ಹುಣಸೆ ಹುಳಿನ ಇದಕ್ಕೆ ಹಾಕ್ಬಿಡ್ತೇನಂತೆ. ನೋಡಿರಿ ಹುಣಸೆ ಹುಳಿನ ಚೆನ್ನಾಗಿ ನೆಂದ್ಕೊಂಡೈತೆ. ಚೆನ್ನಾಗಿ ಕಿವುಚ್ಬಿಟ್ಟು ಹುಣಸೆ ಹುಳಿ ಹಾಕ್ತೀನಿ. ಅದಕ್ಕೆ ಮುಂಚೆ ಕೈಯಾಗೆ ಒಂಚೂರು ಕಿವುಚ್ತೀನಿ. ಇದು ನಿಮಗೆ ನಾನು ಶಿಫಾರಸ್ ಮಾಡಲ್ಲ. ನಿಮ್ಮವೇನಾದರೂ ಭಾಳ ನಾಜೂಕು ಕೈಗಳಾಗಿದ್ದರೆ. ಭಾಳ ಉರಿಯುತ್ತೆ ಕೈ. ಹಂಗಾಗಿ ನೋಡಿ, ನಿಮಗೇನು ಆ ಥರ ಅಷ್ಟೊಂದು ನಾಜೂಕಿಲ್ಲ ಅನ್ನೋರು ಬೇಕಾದ್ರೆ ಕಿವುಚ್ಬೋದು ಕೈಯಲ್ಲೇ ಒಂಚೂರು. ಇವಾಗ ಅದಕ್ಕೇ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೆ ಅದನ್ನು ಇದಕ್ಕೆ ಹಾಕ್ಯಂತ ಇದ್ದೀನಿ. ಆಮೇಲಿಂದ ಇದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ನೀರು ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಇದು ತೀರಾ ಸಪ್ಪೆ ಇದ್ದರೆ ಅಷ್ಟು ರುಚಿಸಲ್ಲ. ಉಪ್ಪು, ಹುಳಿ, ಖಾರ ಮುಂದಾಗಿರ್ಬೇಕು. ಕೂರ್ಗಿತ್ತು ಅಂತಂದರೆ ಭಾಳ ಚೆನ್ನಾಗಿರುತ್ತೆ. ಅನ್ನಕ್ಕೆ ಮುದ್ದಿಗಂತೂ ಆಹಾಹಾ ಹೇಳು ಮಾಡಿಸಿದ್ದು ಭಾಳ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೊಂದು ತೊಟ್ಟು ನೀರು ಹಾಕ್ಕೊಂಡು ಈಗ ಊಟ ಮಾಡ್ತೀನಂತೆ ಅಷ್ಟೇ, ಇನ್ನೇನಿಲ್ಲ. ನಾನು ಹೇಳಲಿಲ್ಲ, ನೀವು ಒಂದು ಸತಿ ಮಾಡ್ಕೊಂಡು ತಿನ್ನಿರಿ, ವಾರದಾಗ ಒಂದು ಸತಿ ಆದರೂ ಮಾಡ್ಕೊಂಡು ತಿಂತೀರಾ. ಇದನ್ನು ನೀವು ಊಟ ಮಾಡಿಬಿಟ್ಟು ಇವತ್ತು ರಾತ್ರಿಗೆ ಊಟ ಮಾಡ್ತೀರಾ ಅಂತ ಇಟ್ಕೊಳ್ರಿ. ಬೆಳಗ್ಗೆ ನಿಮ್ಮ ಎಷ್ಟು ಹಗುರಾಗಿರುತ್ತೆ ಹೊಟ್ಟೆ ಅಂತಂದರೆ ಚೆನ್ನಾಗಿ ಜೀರ್ಣ ಆಗಿರುತ್ತೆ. ಅಲ್ಲೇ ಎದೇಟ್ಗೆ ಹೊಟ್ಟೆ ಹಸಿತಿರುತ್ತೆ. ಅಷ್ಟು ಚೆನ್ನಾಗಿ ಜೀರ್ಣ ಆಗಿರುತ್ತೆ. ಸರ್, ಇಷ್ಟ ಆಗಿದ್ರೆ ಟ್ರೈ ಮಾಡಿರಿ. ಟಾಟಾ, ಬಾಯ್ ಬಾಯ್.